ಅಜ್ಜ ರಂಗಜ್ಜ, ಈ ಮಳೆ ಏನಾದ್ರು ಹಿಂಗ್ ಮಾಡ್ತೈತೆ ಅತ್ಲಗೆ. ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ. 3-4 ದಿವಸ ಚೆನ್ನಾಗಿ ಹಿಡ್ಕೊಂಡು ಬಿಡ್ದಂಗೆ ಹೊಡೆದ್ಬಿಟ್ರೆ ಅತ್ಲಗೆ ಕೆರೆ ಕಟ್ಟೆಗಳೆಲ್ಲ ತುಂಬ ಹೋಗ್ಬಿಡ್ತಾವ ಅತ್ಲಪ್ಪ. ಈಗ ಮಳೆ ಮಳೆ 1 ಗಂಟೆ ಬರುತ್ತೆ, ಆಮೇಲೆ ಇನ್ನೊಂದು 2-3 ಗಂಟೆ ಬರೋದೇ ಇಲ್ಲ. ಮೋಡ ಮಾತ್ರ ಯಾವಾಗ ಹಚ್ಕೊಂಡಿರುತ್ತೆ. ಕಣಲ್ಲ, ಈ ಮಳೆ ಹಂಗೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡು, ಜೂನ್ ತಿಂಗಳಲ್ಲಿ ಹಬ್ಬ ಅಂತೂ ಸರಿ ಮಳೆ ಆಗಬೇಕಾಯ್ತು. ಮುಂಗಾರು, ಈ ಮುಂಗಾರು ನೋಡ್ರೆ ಜುಲೈಗೆ ಬಂದೈತೆ. ಈ ಮಾನ್ಸೂನ್ ಮಾರುತಗಳೆಲ್ಲ ಬಂದು ಹಂಗೆ ಗಾಳಿ ತೂರ್ಕೊಂಡು ಹೋಗ್ಬಿಟ್ಟಿದೆ ಅತ್ಲಾಗೆ. ಹಾಗಾಗಿ ಈಗ ಮಳೆ ಸ್ವಲ್ಪ ಕಡಿಮೆ ಆಗೈತೆ. ಈಗೇನ ಜೂನ್ ತಿಂಗಳು ಕೊನೆಯ ವಾರದಿಂದ ಈ ಜುಲೈ ಮೊದಲನೇ ವಾರದಲ್ಲಿ ಸ್ವಲ್ಪ ಹೇಳ್ಕೊಳಂಗೇನೋ ಒಂಚೂರು ಮಳೆ ಆಗ್ತೈತೆ, ಪರವಾಗಿಲ್ಲ. ಹಂಗು ಹಿಂಗು ಹೆಂಗ ಮಾಡಿ ಡ್ಯಾಮು ಮತ್ತೆ ಕೆರೆ ಕಟ್ಟೆಗಳು ಎಲ್ಲ ತುಂಬ್ತವೆ. ಬೇಕಾದಷ್ಟು ಕಡೆ ಮಲೆನಾಡು ಅಂತಲ್ಲ, ಮಲೆನಾಡ ಬಯಲುಸೀಮೆ, ಕರಾವಳಿ ಈ ಭಾಗದಲ್ಲೆಲ್ಲ ದೇವಸ್ಥಾನದಲ್ಲಿ ಚೆನ್ನಾಗಿ ಜೋರಾಗಿ ದೇವರಿಗೆಲ್ಲ ಜೋರು ಪೂಜೆ ಮಾಡ್ತಾರೆ. ಎಷ್ಟೋ ಸರಿ ಇವಾಗ ಬೇರೆ ಬೇರೆ ಕಡೆ ಕಪ್ಪೆಗಳಿಗೆ ಮದುವೆ ಮಾಡಿದ್ದಾರೆ, ಕಪ್ಪೆಗಳಿಗೆ ಮದುವೆ ಮಾಡಿದ್ದಾರೆ. ದೇವರು ಚೆನ್ನಾಗಿ ಮಳೆ ತರಿಸ್ಲಿ ಅಂತ ಹೇಳ್ಬಿಟ್ಟು ಕುರಿ ಕಡ್ದಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೇಳ್ಕೊಳಕ್ಕೆ ಒಂಚೂರು ಸ್ಯಾಂಪಲ್ ಅನ್ನಂಗೆ ಅಲ್ಲಲ್ಲಲ್ಲಲ್ಲ ಚೆನ್ನಾಗಿ ಮಳೆ ಆಗ್ತೈತೆ. ಇದೇ ಮಳೆ ಇದೇ ರೀತಿ ಮುಂದುವರೆದು ಸ್ವಲ್ಪ ಜುಗುರಾಗ್ಬಿಟ್ರೆ ಎಲ್ಲ ರೈತರಿಗೂ ಇಡೀ ಏನದು ರಾಜ್ಯದ ದೇಶದ್ದು ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ ಅತ್ಲಾಗೆ. ಯಾಕೆಂದ್ರೆ ರೈತರು ಬೆಳೆ ಬೆಳ್ಕೋಬೇಕಂತಂದ್ರೆ ಮಳೆ ಬೇಕಲ್ವಲ್ಲ. ಈಗ ಡ್ಯಾಮ್ಗಳಲ್ಲಿ ನೀರು ಇಲ್ಲ ಅನ್ನೋ ಕಾರಣಕ್ಕೆ ನೋಡಪ್ಪ, ಸರ್ಕಾರ ಏನ್ ಮಾಡಿತ್ತು ಇವಾಗ ಸದ್ಯಕ್ಕೆ ಯಾರು ಬೆಳೆ ಬೆಳ್ಕೊಳಕ್ಕೆ ನಾವು ನೀರು ಕೊಡೋಕ್ಕಾಗಲ್ಲ. ಹಂಗಾಗಿ ಇವಾಗ ಕುಡಿಯೋಕೆ ಮಾತ್ರ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯದ ಬಹುತೇಕ ಜಲಾಶಯಗಳು ಇವಾಗ ಸರ್ಕಾರದ ಮುಖಾಂತರ ಅಧಿಸೂಚನೆ ಹೊರಡಿಸ್ಬಿಟ್ಟವ್ರು ಇವಾಗ. ಹಂಗಾಗಿ ಇವಾಗ ಹೆಚ್ಚು ನೀರು ಬೇಕಾಗುತ್ತಲ್ಲ ಅಂತ ಬೆಳೆನ ಬೆಳಿಬೇಡ್ರಿ. ಅರೆಕಾಲಿಕ ಬೆಳೆ ಅಂತಂದ್ರೆ ಇವಾಗ ನೀರು ಕಡಿಮೆ ಬೇಕಾಗುತ್ತಲ್ಲ ಅಂತ ಬೆಳೆಗಳನ್ನ ಬೆಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ರೈತರಿಗೆಲ್ಲ ಅಧಿಸೂಚನೆ ಹೊರಡಿಸ್ಬಿಟ್ಟೈತೆ. ಹಂಗಾಗಿ ಇವಾಗ ಈಗ ಜನ ಹಳ್ಳಿ ಪ್ರದೇಶದಲ್ಲಿ ಇವಾಗ ಏನಪ್ಪ ದೇವ್ರ ದಿಂಡ್ರೆಲ್ಲ ಜನ ಮಾಡ್ತಾರಲ್ಲ ಇವಾಗ. ಈಗ ದೇವ್ರ ದಿಂಡ್ರನ್ನ ಮತ್ತೆ ಜನರನ್ನ ಮತ್ತೆ ರೈತರನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ರೈತರ ಬದುಕು ಅಧೋಗತಿ ಆಗ್ಬಿಡುತ್ತೆ. ಈ ಬರಗಾಲ ಬಂತು ಅಂದ್ರೆ ನಿಜವಾಗ್ಲೂ ದಿನ ಬಳಕೆ ವಸ್ತುಗಳು, ತರಕಾರಿ ಇವೆಲ್ಲ ಗಗನಕ್ಕೆ ಏರ್ಬಿಡ್ತಾವೆ ಬೆಲೆಗಳೆಲ್ಲ. ಸುಮ್ಮನೆ ರಜ ನೀನು ಎದುರಿಸ್ಬೇಡ ಅತ್ಲಾಗೆ. ಸುಮ್ಮನೆ ಇರಲ್ಲ ಅತ್ಲಾಗೆ. ನಾನೆಲ್ಲ ಎದುರಿಸ್ತಿದ್ದೀನಿ, ಇರೋದನ್ನೇ ಹೇಳ್ತಿದ್ದೀನಿ ಅತ್ಲಾಗೆ. ಇವಾಗ ಡ್ಯಾಮ್ಗಳು ಚೆನ್ನಾಗಿ ಭರ್ತಿ ಆಯ್ತು ಅಂದ್ರೆ ಅವಾಗ ಬೇಕಾದ್ರೆ ಬೆಳೆ ಬೆಳ್ಕೊಳಕ್ಕೆ ಸರ್ಕಾರ ನೀರು ಕೊಡುತ್ತೆ ಅಂತ ಹೇಳ್ಬಿಟ್ಟು ಆಲೆ ಅಧಿಸೂಚನೆ ಹೊರಡಿಸೈತೆ. ಹಂಗೂ ಹಿಂಗೂ ತಲೆ ಕೆಡಿಸ್ಕೊಳಂಗಿಲ್ಲ. ಒಂದು 85-90% ಡ್ಯಾಮ್ಗಳೆಲ್ಲ ತುಂಬ್ತವೆ. ತುಂಬಿ ಜನಗಳಿಗೆ ಅನುಕೂಲ ಆಗುತ್ತೆ. ಇತ್ಲಾಗೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೂ ಅನುಕೂಲ ಆಗುತ್ತೆ, ಮೀನುಗಾರಿಕೆಗೆ ಅನುಕೂಲ ಆಗುತ್ತೆ, ಆಮೇಲೆ ಮನೋರಂಜನೆಗೆ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಕೃಷಿ ಚಟುವಟಿಕೆಗಳಿಗೆ ಏನು ರೈತರೆಲ್ಲ ಬೇಸಾಯ ಹೊಡ್ಕೊಂಡು ಬೀಜ ಬಿತ್ಕೊಂಡಿದಾರಲ್ಲ ಅಂಥವ್ರಿಗೆ ನೀರು ಕೊಡೋಕ್ಕೆ ಅನುಕೂಲ ಆಗುತ್ತೆ. ನಿಜವಾಗ್ಲೂ ಎಲ್ಲ ಕೆರೆ ಕಟ್ಟೆಗಳು ತುಂಬ್ತವೆ ನಿಜ ರಂಗಜ. ಒಂದೇ ಮಾತಿನಲ್ಲಿ ನಿಜ ಹೇಳ್ಬಿಡತ್ಲಾಗೆ 100ಕ್ಕೆ 100 ನೋಡಪ್ಪ. ಕೆರೆ ಕಟ್ಟೆಗಳು, ಜಲಾಶಯಗಳು, ಸರೋವರಗಳು ಎಲ್ಲ ತುಂಬಿ ಹರಿತವೆ. ಕರೆಕ್ಟಾಗಿ ಹೇಳಿದೆ ಕಣ್ರಂಗಜ್ಜ, ನೀನು ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಯಾವಾಗಲೂ ಅಷ್ಟೇ, ಏನೇ ಆದರೂ ದೇವರು ಎಲ್ಲರೂ ಕೈ ಬಿಟ್ರು ದೇವ್ರ ಅಮ್ಮನ ಕೈ ಬಿಡ್ಬೇಕಲ್ಲ, ಕೊನೆ ಕೈ ಹಿಡಿತಾನ ಅವನು. ಹಂಗಾಗಿ ಇವಾಗ ನೋಡಿ ಇಷ್ಟೊಂದು ಬರ ಐತೆ, ಮಳೆ ಕಡಿಮೆ ಆಗೈತೆ, ಬಿಸಿಲು ಜಾಸ್ತಿ ಆಗೈತೆ. ಎಲ್ನಿನೋ ಬಿಸಿಲು ಬಂದ್ಬಿಟ್ಟು ಈಗ ಮಳೆ ಕಡಿಮೆ ಆಗ್ಬಿಟ್ಟೈತೆ. ಮಾನ್ಸೂನ್ ಮಾರುತಗಳೆಲ್ಲ ಹೊರಟೋಗ್ಬಿಟ್ಟು ಆದರೂ ಎಲ್ಲರೂ ಕೈ ಬಿಟ್ರು ದೇವ್ರು ಕೈ ಬಿಡ್ಬೇಕಲ್ಲ. ಎಲ್ಲ ಬಾಗಿಲು ಮುಚ್ಕೊಂಡ ಮೇಲೆ ಒಂದು ಬಾಗಿಲು ಓಪನ್ ಇರುತ್ತಲ್ವ ಎಲ್ಲ ಒಂದು ಕಡೆ. ಹಂಗೆ ದೇವರು ನಮ್ಮನ್ನೆಲ್ಲ ಕಾಪಾಡ್ತಾನೆ, ಮಳೆ ತರ್ತಾನೆ, ರೈತರಿಂದ ಬೆಳೆ ಬೆಳೆಸಿ ಒಳ್ಳೆ ಫಸಲು ಕೈ ಕೊಡ್ತಾನೆ. ಆಮೇಲೆ ಎಲ್ಲ ರೈತರು ಜನಗಳು ಸಂತೋಷದಿಂದ ಸುಭಿಕ್ಷದಿಂದ ಸಮೃದ್ಧಿಯಾಗಿ ಜೀವನ ಮಾಡಬೇಕು. ಮೊನ್ನೆ ದಿನ ಮಾರಮ್ಮ ದೇವರಿಗೆ ಜನಗಳೆಲ್ಲ ಸೇರ್ಕೊಂಡು ಕುರಿ ಕಡ್ದು ಪೂಜೆ ಮಾಡಿಲ್ವೇ? ಇಡೀ ಊರಿಗೆ ಊಟ ಹಾಕ್ಲಿಲ್ವೇ? ಅವ್ವ ತಾಯಿ ಮಳೆ ಬರ್ಸಿ ಕೆರೆ ಕಟ್ಟೆಗಳು ಜಲಾಶಯಗಳೆಲ್ಲ ತುಂಬಲವ, ಒಳ್ಳೆ ಫಸಲನ್ನ ಈ ವರ್ಷ ನಮಗೆ ಸಿಗಂಗೆ ಅನುಗ್ರಹ ಮಾಡವ ತಾಯಿ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಸೇರ್ಕೊಂಡು ಮರಿ ಕಡ್ದು ಊಟ ಹಾಕ್ಲಿಲ್ವ ಎಲ್ಲರಿಗೂ? ಹೌದು ಕಾಣಲ್ಲ ಉಮೇಶ್, ನೀನ್ ಹೇಳ್ತಿರೋದು ಕರೆಕ್ಟ್ ಕಾಣಲ್ಲ. ಯಾರು ಕೈ ಬಿಟ್ರು ದೇವ್ರು ಮಾತ್ರ ಕೈ ಬಿಡಲ್ಲ. ಎಲ್ಲ ಬಾಗಿಲು ಮುಚ್ಕೊಂಡ ಮೇಲೆ ಯಾವ್ದಾದ್ರು ಒಂದು ಬಾಗಿಲು ಓಪನ್ ಆಗುತ್ತೆ. ನನಗೂ ನಿನ್ನ ಮಾತಲ್ಲಿ ನಂಬಿಕೆ ಐತೆ, ನನಗೂ ಅಷ್ಟೇ. ಈಗ ಮಳೆ ಏನೋ ಸಾಧಾರಣವಾಗಿ ಬರ್ತೈತೆ, ಬರ್ತಾ ಕ್ರಮೇಣ ಇವಾಗ ಒಳ್ಳೊಳ್ಳೆ ದೊಡ್ಡ ಮಳೆಗಳಿದಾವೆ. ಆ ಮಳೆ ಬಂತು ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಅನ್ಕೊಂಡಿದ್ದು ನೆರವೇರ್ಕೊಳಲ್ಲ. ಅವಾಗ ಹೋಗಿ ದೇವಸ್ಥಾನಕ್ಕೆ ಕೋಳಿನ ಕೊಯ್ದತ್ಲಾಗೆ ಮತ್ತೊಂದ್ಸರಿ ಊಟ ಹಾಕಿ ಬಿಡ್ಬೇಕು ಊರ್ ಜನಕ್ಕೆಲ್ಲ. ಆ ತಾಯಿ ನಮ್ಮವ್ವ ಗ್ರಾಮ ದೇವತೆ ಮಾರಿಕಾಂಬ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡಿ ಕಾಣಲ್ಲ. ಯಾಕೆ ಹೇಳು, ಇವಾಗ ರೈತರು ಕೆಲಸ ನಿಲ್ಸ್ಬಿಟ್ಟು ಅಂತಂದ್ರೆ ಈಗ ಪ್ರಪಂಚಕ್ಕೆ ರಾಜ್ಯಕ್ಕೆ ಊಟ ಇಲ್ದಂಗೆ ಆಗ್ಬಿಡುತ್ತೆ. ದಾಸ್ತಾನು ಇರುತ್ತೆ, ಸಂಗ್ರಹಣೆ ಆಗಿರುತ್ತೆ, ಅದು ಕಾಲಕ್ರಮೇಣ ಖರ್ಚಾಗ್ತಿದ್ದಂಗೆ ಮತ್ತೆ ಬೆಳೆ ಬೆಳಿಬೇಕಾನೆ. ಅದಕ್ಕಾರ ಇವಾಗ ಅನುಕೂಲ ಮಾಡ್ಕೋಬೇಕಲ್ಲ. ಸುಮ್ಮನಿರು, ದೇವರು ಕಾಪಾಡ್ತಾನೆ, ಮಳೆ ಬಂದೇ ಬರುತ್ತೆ, ನಾವೆಲ್ಲ ಚೆನ್ನಾಗಿ ಬೆಳೆದೇ ಬೆಳಿತೀವಿ. ಉಂಕಂಡ್ರಂಗಜ್ಜ, ಕರೆಕ್ಟಾಗಿ ಹೇಳಿದ್ರಿ ನೀವು. ಈ
ಈಗ ಸ್ವಲ್ಪ ಮಳೆ ಇಷ್ಟು ದಿವಸ ಮಳೆ ಕಡಿಮೆ ಇತ್ತು, ಈಗ ಒಂದು ಸ್ವಲ್ಪ ಜೋರಾಗಿ ಮಳೆ ಆಗ್ತಾ ಇದೆ. ಪರವಾಗಿಲ್ಲ, ಇನ್ನು ಮುಂದಕ್ಕೆ ಚೆನ್ನಾಗಿ ಮಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಭರವಸೆ ಹುಡ್ತಾ ಐತೆ ನಮ್ಮ ಮನಸ್ಸಲ್ಲಿ. ಆದರೆ ಸರ್ಕಾರ ಮಾತ್ರ ಬರ ಮುಂದೆ ಜೋರ ಬರ್ತಾ ಇದೆ. ಹಂಗಾಗಿ ನೀವೆಲ್ಲದಕ್ಕೂ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡ್ತೈತೆ. ಅವ್ರ ಅಧಿಕಾರಿ ಸರ್ಕಾರದ ಮಟ್ಟದಲ್ಲಿ ಏನೇನು ಕೆಲಸ ಕಾರ್ಯಕ್ರಮ ಮಾಡ್ಕೋಬೇಕು ಅವರೆಲ್ಲ ಮಾಡ್ತಾರೆ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಏನೇನು ದಿನ ಮಾಡ್ಕೊಂಡು ಹೋಗ್ತೀವೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು ನೋಡಪ್ಪ. ದೇವ್ರ ಮೇಲೆ ಭಾರ ಹಾಕಿ ಜೀವನ ಮಾಡಬೇಕು. ಹೌದೌದು, ರಂಗಾಜಿ ಹೇಳ್ತಿರೋದು ಕರೆ. ಆವಾಗ ದೇವರು ನಮ್ಮನ್ನು ಕಾಪಾಡ್ತಾನೆ. ಆ ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಆಮೇಲೆ ಮೂಡಿಗೆರೆ ಆ ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ. ಸಾಗರ, ಸೊರಬ, ತೀರ್ಥಹಳ್ಳಿಲೂ ಸಿಕ್ಕಾಪಟ್ಟೆ ಮಳೆ ಆಗ್ತೈತೆ. ಆ ಹೊಳೆಹೊನ್ನೂರು ಆ ಕಡೆ ಭಾಗದಲ್ಲೂ ಅಷ್ಟೇ ಸ್ವಲ್ಪ ಸಾಧಾರಣವಾಗಿ ಮಳೆ ಆಗ್ತೈತೆ. ಬಾಳೆಹೊನ್ನೂರು, ಎನ್ನಾರ್ಪುರ, ಕೊಪ್ಪ, ಶೃಂಗೇರಿ ಈ ಕಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಹಾಕ್ಬೇಕಾಗಿತ್ತು. ಈಗ ಒಂಚೂರು ಜೋರ ಆಗ್ತೈತೆ ಅಂತ ಹೇಳ್ಬಿಟ್ಟು ಜನ ಹೇಳ್ತವ್ರ ಅತ್ಲಾಗೆ. ಹಂಗು ಹಿಂಗು ಹೆಂಗೋ ಚೆನ್ನಾಗಿ ಆ ಕಡೆ ಮಳೆ ಆಯ್ತು ಅಂದ್ರೆ ಅನುಕೂಲ ಆಗುತ್ತೆ. ಉಂಕಂಡ್ರಲ್ಲ, ನೀವೇನು ಭಾಳ ಯೋಚನೆ ಮಾಡ್ತೀರಪ್ಪ. ದೇವರು ಹುಟ್ಟಿದ ಉಲ್ಮೇಸ್ದಂಗಿರ್ತಾನೆ. ಮಳೆ ತಂದೆ ತರಿಸ್ತಕೊಂಡ್ರು. ನೀವೆಲ್ಲ ಯಾವಾಗ್ಲೂ ಧನಾತ್ಮಕವಾಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಮೈಂಡ್ ಅಂತಾರಲ್ಲ, ಹಂಗಿರ್ಬೇಕು ನಾವು. ರಂಗಜ್ಜ, ನೀನು ಒಳ್ಳೆ ಇಂಗ್ಲೀಷ್ ಪದಗಳನ್ನ ಭಾಳ ಚೆನ್ನಾಗಿ ಮಾತಾಡ್ತೇ ರಂಗಜ್ಜ. ನನಗಂತೂ ನಿನ್ನ ಬಾಯಿಂದ ಮಾತುಗಳು ಕೇಳಕ್ಕೆ ಭಾಳ ಖುಷಿ ಅನಿಸುತ್ತೆ. ಲೇ ಸೂರ್ಯ, ಹಂಗಂತ ಹೇಳ್ಬಿಟ್ಟು ಯಾವಾಗಲೂ ಆ ವಜ್ಜೆ ಹಿಂದೆ ತಿರ್ಗಾಡ್ಬಿಟ್ರೆ ಮತ್ತೆ ಆಮೇಲೆ ಏನಿಲ್ಲ, ಪುಟ್ರಂಗಜ್ಜಿ ಏನಪ್ಪ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ನಮ್ಮ ರಂಗಜ್ಜಿನಿಂದ ಬಾಲ ಹಿಡ್ಕೊಂಡು ಓಡಾಡ್ತಿ ಅಂತ ಹೇಳ್ಬಿಟ್ಟು ಆ ವಜ್ಜೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡುತ್ತೆ. ಯಾವಾಗಲೂ ಪುಟ್ರಂಗಜ್ಜಿನ ಎದುರಾಕಳಕ್ಕೆ ಹೋಗ್ಬಾರ್ದು ಊರ ಮನೆಗೆ. ಆ ವಜ್ಜಿ ಏನೇ ಮಾಡಿದ್ರು ಒಳ್ಳೇದೇ ಮಾಡುತ್ತೆ, ಜನಗಳಿಗೆ ಅನುಕೂಲ ಮಾಡುತ್ತೆ. ಆದರೆ ಯಾರಿಗಾರು ತೊಂದರೆ ಕೊಡ್ತೀರ ಅಂತ ಗೊತ್ತಾಯ್ತು ಅಂತಂದರೆ ಆ ವಜ್ಜಿ ನಿಜವಾಗ್ಲೂ ಬಿಡಲ್ಲ. ಹುಡುಕೊಂಬಂದು ಗ್ರಾಚಾರ ಬಿಡಿಸ್ಬಿಡುತ್ತೆ. ಸುಮ್ನಿರೋಣ ಅತ್ಲಾಗೆ, ನೀನೊಂದು ಅತ್ಲಾಗೆ. ಪುಟ್ರಂಗಜ್ಜಿ ಏನು ನನಗೆ ಪರಿಚಯ ಇಲ್ವೇ? ನಾವು ಎಷ್ಟು ವರ್ಷದಿಂದ ಒಂದೇ ಊರಾಗೆ ಜೊತೆಗಿಲ್ವೇ? ಪುಟ್ರಂಗಜ್ಜವರು ಇವಾಗ ನಮ್ಮ ಮನೆಯವರು ಸುಶೀಲ ಏನಾರು ಬೇಕು ಅಂತಂದರೆ ಫಸ್ಟ್ ಹೋಗೋದೇ ಪುಟ್ರಂಗಜ್ಜಿ ತಕ್ಕೆ. ಏನೇ ಕಷ್ಟ ಸುಖ ಇದ್ರು ಪುಟ್ರಂಗಜ್ಜಿ ಹತ್ರ ಹೋಗಿ ಹೇಳ್ಕೊಂಡು ಬರ್ತಾಳೆ. ಹಂಗಾಗಿ ಪುಟ್ರಂಗಜ್ಜಿಗೂ ನಮಗೂ ತಾಯಿ ಮಗನ ಸಂಬಂಧ ಇದ್ದಂಗೆ. ಈಗ ಕರಿಯಪ್ಪಣ್ಣ ನನಗೆ ಒಂಥರ ಅಣ್ಣ ಇದ್ದಂಗೆ. ರಂಗಜ್ಜ ಇನ್ನೇನು ನನಗೆ ಭಾಳ ಬೇಕಾದಾರ ಅತ್ಲಾಗೆ. ಊರ ಮನೇಲಿ ರಂಗಜ್ಜಿ ಎಲ್ಲರ ತವನು ಹೆಂಗೆ ಚೆನ್ನಾಗಿದ್ದಾರೋ ನನ್ನ ತವನು ಹಂಗೆ ಚೆನ್ನಾಗಿದ್ದಾರೆ. ಹಂಗಾಗಿ ನಾನು ಅವ್ರ ಹತ್ರ ಸಲಹೆ ಸೂಚನೆಗಳನ್ನ ಪಡ್ಕೊತೀನಿ. ಹಂಗಾಗಿ ನಾನು ಅವ್ರ ಜೊತೆ ಯಾವಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಓಹೋ, ಏನು ಒಳ್ಳೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅಣ್ತಂಗಳು ಇರ್ತಾರಲ್ಲ, ಹಂಗಾಗ್ಬಿಟ್ರೇನ ನೀವು ದಿಗ್ಗಜರು? ಈಗ ವಿಷ್ಣುವರ್ಧನ್, ಅಂಬರೀಷ್ ಇದಾರಲ್ಲ, ಆ ರೀತಿ ನೀವು ದಿಗ್ಗಜರ ಥರ ಊರಲ್ಲಿ ಒಂದು ಹವಾ ಸೃಷ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕೆಚ್ ಹಾಕೊಂಡಿದ್ದೀರಿ ಅನ್ಸುತ್ತೆ. ಹಂಗಾಗಿನೇ ನೀನು ರಂಗಜ್ಜನ ಬಿಟ್ಕೊಡ್ತಿಲ್ಲ ನೀನು. ನೋಡು ರಂಗಜ್ಜ, ಈ ಉಮೇಶ್ ಅಣ್ಣ ಹೆಂಗೆ ಮಾತಾಡುತ್ತೆ ನೋಡು. ಓಹೋ, ಇನ್ನು ನೋಡಪ್ಪ, ಊರಿನಲ್ಲಿ ದಿಗ್ಗಜರು ಸೃಷ್ಟಿ ಆಗ್ಬಿಟ್ರು. ಲೇ ಸೂರಿ, ಸುಮ್ಮನಿರಲ್ಲ. ಉಮೇಶ್ ಹಂಗೆ ಮಾತಾಡ್ಕೊಂತಾನಷ್ಟೇ ಒಳಗೆ. ನೋಡು ರಂಗಜ್ಜವರು ಮತ್ತು ಇವಾಗ ಸುರೇಶ್ ಅಣ್ಣವರು ಎಷ್ಟು ಚೆನ್ನಾಗಿದ್ದಾರೆ. ನಾವು ಕೂಡ ಎಲ್ಲರ ಹತ್ರನೂ ಒಳ್ಳೆ ಬಾಂಧವ್ಯದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಅವನ ಮನಸ್ಸಲ್ಲೂ ಮೂಡೈತೆ. ಇವಾಗ ವೈಯಕ್ತಿಕ ಅಭಿಪ್ರಾಯನ ಏನಪ್ಪ ಹೇಳ್ಕೊಳಕ್ಕೆ ಅವನಿಗೂ ಸ್ವಾತಂತ್ರ್ಯ ಐತಲ್ವಲ್ಲ, ವಾಕ್ ಸ್ವಾತಂತ್ರ್ಯ ಐತೆ. ಹಂಗಾಗಿ ಹೇಳ್ಕೊಂಡೇ ಬಿಡತ್ಲಾಗೆ. ಅವನು ಆಡ ಮಾತಿಂದ ಬೇರೆ ಯಾರ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಷ್ಟೇ. ನೋಡ್ರಪ್ಪ, ಈ ಸೂರ್ಯದು ಮತ್ತೆ ನಮ್ಮ ರಂಗಜ್ಜಂದು ಎಂಥ ಒಳ್ಳೆ ಬಾಂಧವ್ಯ. ಇಬ್ಬರು ಬೇರೆ ಬೇರೆ ಮನೆಗಳಾದ್ರೂ ಏನು ಒಟ್ಟಿಗೆ ಒಂದೇ ಮನೆಗಿದ್ದು ಜೀವನ ಮಾಡ್ಕೊಂಡು ಹೋಗ್ತಿದಾರೆ ಏನೋ ಅನ್ನಂಗೆ ಅಣ್ತಂಬ್ಗಳ ಥರ ಇದ್ದಾರೆ. ಇದು ನೋಡಿದ್ರೆ ಒಂಥರ ತಂದೆ ಮಗನ ಸಂಬಂಧ ಅಂತ ನನಗೂ ಮನಸ್ಸಲ್ಲಿ ಒಂಥರ ಖುಷಿ ಭಾವನೆ ಮೂಡ್ತೈತೆ. ಅದನ್ನೇ ಕಾಣಲ್ಲ ಇವಾಗ ಸಂಬಂಧ ಅಂತ ಹೇಳೋದು. ನಮ್ದೆಲ್ಲ ನಾವೆಲ್ಲ ಒಟ್ಟಿಗೆ ಮಾನವ ಸಂಘಜೀವಿ. ನಮಗೆ ಪ್ರಾದೇಶಿಕದ ಮನೋಭಾವನೆ ಇರಬೇಕು. ನಾನು, ನಮ್ಮದು, ನಮ್ಮೂರು, ನಮ್ಮ ಬಸ್ ಸ್ಟ್ಯಾಂಡು, ನಮ್ಮ ಮನೆ, ನಮ್ಮ ತೋಟ, ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಾದೇಶಿಕದ ಮನೋಭಾವನೆ ಇತ್ತು ಅಂತಂದರೆ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಹೊರಗಿನವರಿಂದ ಬಂದವರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ನೋಡಪ್ಪ, ನಮ್ಮ ಕುರಿಗಾಹಿ ಶೇಖರಿ ಅಪರೂಪ ಮಾತಾಡಿದ್ರು ಚಿನ್ನದಂತ ಮಾತಾಡ್ಬಿಟ್ಟ. ಲೇ ಶೇಖರಿ, ಇಷ್ಟೊತ್ತಿನ ಇಂಥ ಮಾತುಗಳನ್ನ ಎಲ್ಲಿಟ್ಕೊಂಡಿರ್ತಿಲ್ಲ ನೀನು? ಬಾಯ್ ಬಿಟ್ಟರೆ ಬರೀ ಕುರಿ ಪರಿ ಅಂತಾನೆ ಮಾತಾಡ್ತೀಯ. ಕುರಿ ಮೇಕೆ ಮೇಯಿಸ್ಬೇಕು, ಆಮೇಲೆ ಒಳ್ಳೆ ಕುರಿ ಗೊಬ್ಬರ ಬಂದೈತೆ ಅತ್ಲಾಗೆ, ಒಳ್ಳೆ ಹಿಂಡಿ ತಂದಿದ್ದೀನಿ, ಚೆನ್ನಾಗಿ ಸೊಪ್ಪು ಸೆರೆ ಮೇಯಿಸಿನಿ ಅನ್ನೋದು ಬಿಟ್ಟರೆ ಬೇರೆ ಬೇರೆ ಪದಗಳೇ ಮಾತಾಡಲ್ಲ. ಇವತ್ತಿಂದ ಇಂಥ ಬಂಗಾರದಂತ ಮಾತಾಡ್ಬಿಟ್ಟೆ ನೀನು. ಸುಮ್ಮನೆ ರಂಗಜ್ಜ, ನೀನು ಒಳ್ಳೆ ತಮಾಷೆ ಮಾಡಬೇಡ ನೀನು. ನಾನು ಮಾತಾಡೋದು ಕಡಿಮೆ, ನನಗೆ ಯಾವಾಗಲೂ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಬೇಕು, ನಿಂಗೆ ಗೊತ್ತಲ್ಲ.
ಅಳಿಯ ಅಲ್ಲ ಮಗಳ ಗಂಡ. ನಾನು ಅದನ್ನೇ ಕಣಲ್ಲ ಮಾತಾಡ್ತಿರೋದು. ನೀನು ಯಾವಾಗ ಕೆಲಸ ಜಾಸ್ತಿ ಮಾತಾಡ್ತಿದ್ಯಾ, ಮಾತು ಕಡಿಮೆ ಮಾಡ್ತಿದ್ಯಾ, ಹಂಗಾಗಿ ಇವತ್ತು ಒಳ್ಳೆ ಮಾತಾಡ್ಬಿಟ್ಟಲ್ಲ, ಹೆಂಗ್ ಬಂತು ಅಂತ ಕೇಳಿದೆ. ಅಲ್ಲಲ್ಲ ಹಿಂಗೆ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ, ಯಾವಾಗ ಜಾಸ್ತಿ ಹೇಳಕ್ ಹೋಗಲ್ಲ. ಅವಾಗ ಅವಾಗ ಮಾತ್ರ ಈ ರೀತಿ ಮಾತುಗಳನ್ನ ಉಪಯೋಗಿಸ್ತೀವಿ. ಯಾಕಂದ್ರೆ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಭಾಳ ಕಡಿಮೆ ಅವಧಿಯಲ್ಲಿ ತುಂಬ ರೇರ್ ಆಗಿ ಉಪಯೋಗಿಸ್ಬೇಕು. ಅವಾಗವಾಗ ಒಳ್ಳೆ ಪ್ರದೀಪ್ ಈಶ್ವರ್ ಥರ ಮತ್ತೆ ಇದಾಗಬಾರ್ದು. ಕಾಂಟ್ರವರ್ಸಿ ಆಗ್ಬಿಟ್ರೆ ನೋಡಿ ಎಲ್ಲ ಕಡೆ ವೈರಲ್ ಆಗ್ಬಿಡ್ತೀವಿ ನಾವು. ಹೌದು ಕಣಲ್ಲ. ನೋಡ್ರಪ್ಪ ನೋಡ್ರಿ, ನಾವು ಎಲ್ಲ ಹೆಂಗೆ ಊರ ಮನೇಲಿ ಎಲ್ಲ ಒಳ್ಳೆ ಹಣ್ಣು ತಂದಿರೋ ಥರ ಖುಷಿಯಾಗಿದ್ದೀವಿ. ಹಂಗೆ ನೀವು ನಿಮ್ಮೂರಲ್ಲಿ ಇರಬೇಕು. ನೀವು ನಿಮ್ಮೂರಲ್ಲಿ ಮಳೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿದ್ದೀರಾ. ತಲೆ ಕೆಡಿಸ್ಕೊಬೇಡ್ರಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಕೊನೆ ಟೈಮಲ್ಲಿ ಈಗ ಚೆನ್ನಾಗಿ ಹಿಂಗೆ ಆಗ್ತೈತೆ ಅಂತಂದರೆ ಕೊನೆಗಾಲಕ್ಕೆ ಈಗ ಆಗಸ್ಟಿಂದ ಒಳ್ಳೆ ಶುರುವಾದ ಮಳೆ, ಆಗಸ್ಟು ಬೇಡ, ಜುಲೈ 10ನೇ ತಾರೀಕಿಂದ ಒಳ್ಳೆ ಜೋರಾದ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ದೇವ್ರು ಹೇಳೈತೆ. ನೀವೆಲ್ಲ ನಂಬಿಕೆ ಇಡ್ಬೇಕಷ್ಟೇ ದೇವ್ರ ಮೇಲೆ. ಚೆನ್ನಾಗಿ ಮಳೆ ಬಂದೇ ಬರುತ್ತೆ. ಕೆರೆ ಕಟ್ಟೆ ಹಳ್ಳ ಕೊಳ್ಳ ಜಲಾಶಯಗಳು ಸರೋವರಗಳು ಏನೇನಿದಾವೆ ಎಲ್ಲ ತುಂಬೋಗ್ಬಿಡ್ತವೆ ಮಳೆ ಬಂದು. ಅವಾಗ ಎಲ್ಲರಿಗೂ ನೀರು ಸಿಗುತ್ತೆ, ಎಲ್ಲರಿಗೂ ಬೆಳೆ ಸಿಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ನೀವೆಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಕಾರ್ಯಗಳು ಏನೇನಿದಾವೋ ಅದನ್ನು ಮುಂದುವರಿಸ್ರಿ.